ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ನಾವೆಲ್ಲರೂ ಜೀವನವಿಡೀ ಒದ್ದಾಡಿ ಕಷ್ಟಪಟ್ಟು ಹಣ ಸಂಪಾದಿಸ್ತೇವೆ ಅಲ್ವಾ? ಆದರೆ ಅದೇ ಹಣವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂದ್ರೆ ಆ ನಮ್ಮದೇ ಕಷ್ಟದ ಹಣ ನಮಗೆ ಅತಿ ದೊಡ್ಡ ಶತ್ರುವಾಗಿ ಬದಲಾಗಬಹುದು. ತಾಯಿ ಕಿಳವಿ ಅನ್ನೋ ಒಂದು ಅದ್ಭುತ ಸಿನಿಮಾದ ಕಥೆಯ ಮೂಲಕ ಮಧ್ಯಮ ವರ್ಗದ ಆರ್ಥಿಕ ಬಲೆ ಅಂದ್ರೆ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಬಗ್ಗೆ ನಾವಿಂದು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿದ್ದೇವೆ. ಇದು ಬರೀ ಒಂದು ಸಿನಿಮಾದ ಕಥೆಯಲ್ಲ, ಇದು ನಿಮ್ಮೆಲ್ಲರ ಆರ್ಥಿಕ ವಾಸ್ತವ. ಈ ಮಾತನ್ನ ನೀವು ಕೇಳಿರ್ಬೋದು. ಹಣದಿಂದ ಸಂತೋಷವನ್ನು ಖರೀದಿಸಲು ಸಾಧ್ಯ ಇಲ್ಲ ಎನ್ನುವರ ಬಳಿ ಬಹುಶಃ ಈಗಾಗಲೇ ಸಾಕಷ್ಟು ಹಣ ಇರುತ್ತೆ ಅಂತ. ಮೊದಲು ನಾವು ಈ ಭ್ರಮೆಯಿಂದ ಹೊರಬರಲೇಬೇಕು. ಈ ಕಥೆಯಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿರೋ ಹಾಗೆ ಹಣ ನಮಗೆ ಸಂತೋಷವನ್ನು ಕೊಡುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ವಯಸ್ಸಾದ ಕಾಲದಲ್ಲಿ ಅದು ನಮಗೆ ಖಂಡಿತವಾಗಿಯೂ ಗೌರವವನ್ನು ತಂದುಕೊಡುತ್ತೆ. ಇದು 100ಕ್ಕೆ 100 ಸತ್ಯ. ಈಗ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದೆ. ಅದೇನಂದ್ರೆ, ನಮ್ಮ ಕಷ್ಟದ ಹಣದ ಮೇಲೆ ನಮಗೆ ನಿಜವಾದ ಕಂಟ್ರೋಲ್ ಅಥವಾ ನಿಯಂತ್ರಣ ಇದೆಯಾ? ನಮ್ಮಲ್ಲಿ ಹೆಚ್ಚಿನವ್ರು ಏನಾಗ್ತಾರಂದ್ರೆ, ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ನಿರಂತರವಾಗಿ ಖರ್ಚು ಮಾಡೋ ಬಲೆಯಲ್ಲಿ ಸಿಲ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಸ್ವಂತ ಭದ್ರತೆ ಬಗ್ಗೆ ಯೋಚಿಸೋಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂಥ ಒಂದು ಪ್ರಶ್ನೆ ಅಲ್ವಾ? ಹಾಗಾದ್ರೆ ಈ ಕಥೆಯಲ್ಲಿ ಅಡಗಿರುವ ಆ ಪ್ರಮುಖ ಆರ್ಥಿಕ ರಹಸ್ಯಗಳೇನು? ಇಂದಿನ ಅಜೆಂಡಾದಲ್ಲಿ ನಾವು ನೋಡೋದು: 1. ಮಧ್ಯಮ ವರ್ಗದ ಆರ್ಥಿಕ ವಾಸ್ತವ. 2. ಉಳಿತಾಯವೇ ನಿಮ್ಮ ನಿಜವಾದ ರಕ್ಷಣೆ. 3. ಸಾಲ ಕೊಡುವ ಮುನ್ನ ವಹಿಸಬೇಕಾದ ಎಚ್ಚರ. 4. ನಿವೃತ್ತಿ ಮತ್ತು ಸ್ವಾಭಿಮಾನ. 5. ನಿಮ್ಮ ಸಂತೋಷಕ್ಕಾಗಿ ಹಣ ಖರ್ಚು ಮಾಡುವುದು. ಮತ್ತು ಕೊನೆಯದಾಗಿ ವಿಮೆ ಹಾಗೂ ವಿಲ್ನ ಪ್ರಾಮುಖ್ಯತೆ. ಸರಿ, ಈಗ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಅದೇ ಮಧ್ಯಮ ವರ್ಗದ ಆರ್ಥಿಕ ವಾಸ್ತವ, ಅಂದ್ರೆ ದ ಮಿಡಲ್ ಕ್ಲಾಸ್ ಟ್ರ್ಯಾಪ್. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಕೇಳಿ. ನಾವು ₹100 ಸಂಪಾದಿಸಿದರೆ ಕ್ರೆಡಿಟ್ ಕಾರ್ಡ್ ಬಳಸಿ ₹120 ಖರ್ಚು ಮಾಡ್ತೇವೆ. ಆಮೇಲೆ ಉಳಿಲಿದ್ದೆಲ್ಲವನ್ನು ಮಕ್ಳಿಗಾಲಿ ಸುರಿತೇವೆ. ಆದರೆ ಕಥೆಯಲ್ಲಿನ ರಾಧಿಕಾ ಅವರ ಪಾತ್ರವನ್ನು ಒಮ್ಮೆ ಗಮನಿಸಿ. ದೈನಂದಿನ ಕೂಲಿ ಕೆಲಸ ಮಾಡ್ತಿದ್ದ ಅವರು ಸಣ್ಣ ಮೊತ್ತವನ್ನು ನಿರಂತರವಾಗಿ ಹಾಗೂ ಗುಟ್ಟಾಗಿ ಉಳಿತಾಯ ಮಾಡ್ತಾ ಬಂದು ಬರೋಬ್ಬರಿ 300 ತೊಲ, ಅಂದ್ರೆ ಇಂದಿನ ಬೆಲೆಗೆ ಲೆಕ್ಕ ಹಾಕಿದರೆ ಸುಮಾರು ₹5 ಕೋಟಿ ಮೌಲ್ಯದ ಚಿನ್ನವನ್ನು ಕೂಡಿಡ್ತಾರೆ. ನಿರಂತರವಾದ ಸಣ್ಣ ಉಳಿತಾಯಕ್ಕೆ ಎಷ್ಟೊಂದು ಅಗಾಧವಾದ ಶಕ್ತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿಂದ ನಾವು ನಮ್ಮ ಎರಡನೇ ಪ್ರಮುಖ ವಿಭಾಗದ ಕಡೆಗೆ ಸಾಗೋಣ: ಉಳಿತಾಯವೇ ನಿಮ್ಮ ನಿಜವಾದ ರಕ್ಷಣೆ. ನೋಡಿ, ಕಷ್ಟದ ದಿನಗಳಲ್ಲಿ ನಮ್ಮನ್ನು ರಕ್ಷಿಸುವುದು ನಾವು ಕೂಡಿಟ್ಟ ತುರ್ತುನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್ ಮಾತ್ರ. ಹಾಗಾಗಿ ಖರ್ಚು ಮಾಡುವ ಮುನ್ನ ಒಂದಷ್ಟು ಹಣವನ್ನು ಉಳಿತಾಯ ಮಾಡಲೇಬೇಕು. ಸಣ್ಣ ಮೊತ್ತ ತಾನೆ ಅಂತ ಅದನ್ನ ಎಂದಿಗೂ ಕಡೆಗಣಿಸಬಾರದು. ಇನ್ನೊಂದು ನಿರ್ಣಾಯಕ ವಿಚಾರ ಏನಂದ್ರೆ, ಪ್ರತಿಯೊಬ್ಬ ಮಹಿಳೆಯೂ ತನ್ನದೇ ಆದ ಪರ್ಸನಲ್ ಆರ್ಥಿಕ ಭದ್ರತೆಯನ್ನು ಹೊಂದಿರಲೇಬೇಕು. ವಯಸ್ಸು ಎಷ್ಟೇ ಆಗಿರಲಿ, ಯಾರ ಮುಂದೆಯೂ ಕೈ ಚಾಚದಿರುವುದು ಇದೆಯಲ್ಲ, ಅದೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ. ಈ ಪಾಠವನ್ನು ನಾವು ಯಾವತ್ತಿಗೂ ಮರೆಯಬಾರದು. ಈಗ ಮೂರನೇ ಮತ್ತು ಸ್ವಲ್ಪ ಕರಾಳ ಎನ್ನಿಸುವ ವಾಸ್ತವದ ಕಡೆಗೆ ಹೋಗೋಣ. ಅದೇ ಸಾಲ ಕೊಡುವ ಮುನ್ನ ಎಚ್ಚರ. ಸಾಮಾನ್ಯವಾಗಿ ನಮ್ಮ ಹತ್ತಿರದ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡಿದಾಗ ಏನಾಗ್ತದೆ? ಈ ಕಥೆಯಲ್ಲಿ ಬರುವ ಒಂದು ದೃಶ್ಯ ತುಂಬಾನೇ ಶಾಕಿಂಗ್ ಆಗಿದೆ. ಸಾಲ ಕೊಟ್ಟ ವೃದ್ಧ ತಾಯಿ ಹಾಸಿಗೆ ಹಿಡಿದಾಗ ಅವಳ ಸ್ವಂತ ಸಂಬಂಧಿಕರೇ ಅವಳು ಸಾಯಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಯಾಕೆ ಗೊತ್ತಾ? ಕೇವಲ ತಾವು ತೆಗೆದುಕೊಂಡ ಸಾಲವನ್ನು ಹಿಂತಿರುಗಿಸಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನಾವು ಯಾರಿಗಾದರೂ ಹಣ ಕೊಟ್ಟು ಆಮೇಲೆ ಅದನ್ನ ಕಟ್ಟುನಿಟ್ಟಾಗಿ ವಾಪಸ್ ಕೇಳಿದ್ರೆ ಅವರು ನಾವು ಸಾಯುವುದನ್ನೇ ಬಯಸುವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಎಂತಹ ಕರಾಳ ಸತ್ಯ ಅಲ್ವಾ? ಬನ್ನಿ ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮ್ಮ 4ನೇ ವಿಭಾಗ: ನಿವೃತ್ತಿ ಮತ್ತು ಸ್ವಾಭಿಮಾನ. ಇಲ್ಲಿ 2 ಸನ್ನಿವೇಶಗಳನ್ನ ಕಂಪೇರ್ ಮಾಡಿ ನೋಡೋಣ. ಬದುಕಿರುವಾಗಲೇ ತಮ್ಮೆಲ್ಲ ಆಸ್ತಿಯನ್ನು ಮಕ್ಕಳಿಗೆ ಬರೆದುಕೊಟ್ಟವರು ಮನೆಯ ಹೊರಗೆ ಕುಳಿತು ತಣ್ಣನೆಯ ಅನ್ನ ತಿನ್ನುವ ಪರಿಸ್ಥಿತಿ ಎದುರಿಸ್ತಾರೆ. ಆದರೆ ಅದೇ ಆರ್ಥಿಕ ನಿಯಂತ್ರಣವನ್ನು ತಮ್ಮಲ್ಲೇ ಉಳಿಸ್ಕೊಂಡಿರೋರು ಮನೆಯ ಒಳಗೆ ದರ್ಪದಿಂದ ಕುಳಿತು ತಮಗೆ ಬೇಕಾದ ಬಿಸಿ ಊಟವನ್ನು ಮಾಡ್ತಾ ಗೌರವವನ್ನು ಪಡಿತಾರೆ. ನಮ್ಮ ಚಿನ್ನದ ದಿನಗಳಲ್ಲಿ ನಮಗೆ ಸಿಗುವ ಗೌರವ ನಮ್ಮ ಆರ್ಥಿಕ ನಿಯಂತ್ರಣದ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ಬದುಕಿರುವಾಗಲೇ ಎಲ್ಲವನ್ನೂ ಮಕ್ಕಳಿಗೆ ಕೊಟ್ಟು ಬಿಡುವುದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನ ಈ ದೃಶ್ಯಗಳು ನಮಗೆ ಸ್ಪಷ್ಟವಾಗಿ ವಿವರಿಸ್ತವೆ. ಈಗ 5ನೇ ಮತ್ತು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ನಾವು ಬಂದಿದ್ದೇವೆ: ಸ್ವಂತ ಸಂತೋಷಕ್ಕಾಗಿ ಹಣ ಖರ್ಚು ಮಾಡುವುದು. ಇದು ಕೇವಲ ಹಣ ಉಳಿಸುವ ವಿಚಾರ ಮಾತ್ರ ಅಲ್ಲ. ಹೌದು, ಹಣ ಇರೋದು ಬರೀ ರಕ್ಷಣೆಗಾಗಿ ಉಳಿಸೋದಕ್ಕೆ ಮಾತ್ರ ಅಲ್ಲ. ನಾವು ಸಂಪಾದಿಸುವ ಹಣದಲ್ಲಿ ಕನಿಷ್ಠ 10% ಹಣವನ್ನಾದರೂ ಕೇವಲ ನಮ್ಮ ಸ್ವಂತ ಸಂತೋಷಕ್ಕಾಗಿ, ನಮ್ಮ ಅನುಭವಗಳಿಗಾಗಿ ಮತ್ತು ಇಷ್ಟಗಳಿಗಾಗಿ ಖರ್ಚು ಮಾಡಲೇಬೇಕು. ಇದನ್ನೇ ನಾವು 10% ರೂಲ್ ಅಂತ ಕರೆಯೋದು. ಮಕ್ಕಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡೋದನ್ನು ನಾವು ಮೊದಲು ನಿಲ್ಲಿಸಬೇಕು.
ನಮ್ಮ ಸ್ವಂತ ಸಂತೋಷ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಚಿತ್ರದಲ್ಲಿನ ಆ ವೃದ್ಧ ತಾಯಿ ಕೇವಲ ತನ್ನ ಸ್ವಂತ ಸಂತೋಷಕ್ಕಾಗಿ ತನ್ನದೇ ಆದ ಸಣ್ಣಪುಟ್ಟ ಖರ್ಚುಗರಿಗಾಗಿ ಪ್ರತಿ ವಾರವೂ ಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾರೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಸದಾ ಇತರರಿಗಾಗಿಯೇ ಬದುಕ್ತಾರೆ. ಆದರೆ ಸ್ವಂತಕ್ಕಾಗಿ ಸ್ವಲ್ಪ ಹಣವನ್ನು ಮೀಸಲಿಡುವುದು ಖಂಡಿತವಾಗಿಯೂ ಸ್ವಾರ್ಥವಲ್ಲ, ಅದು ಪ್ರತಿಯೊಬ್ಬರ ಹಕ್ಕು. ಅಂತಿಮವಾಗಿ ನಮ್ಮ 6ನೇ ವಿಭಾಗ ವಿಮೆ ಮತ್ತು ವಿಲ್ ಅಂದ್ರೆ ಉಯಿಲಿನ ಪ್ರಾಮುಖ್ಯತೆ. ಇದು ಪ್ರತಿಯೊಂದು ಕುಟುಂಬ ತೆಗೆದುಕೊಳ್ಳಲೇಬೇಕಾದ ಅತ್ಯಂತ ನಿರ್ಣಾಯಕ ಆರ್ಥಿಕ ನಿರ್ಧಾರವಾಗಿದೆ. ಕಥೆಯಲ್ಲಿ ಬರುವ ಆ ಆಂಬ್ಯುಲೆನ್ಸ್ ಮತ್ತು ಆಸ್ಪತ್ರೆಯ ರಿಸೆಪ್ಷನ್ ದೃಶ್ಯ ಇದೆಯಲ್ಲ, ಅದು ಅತ್ಯಂತ ಕಟುವಾಗಿದೆ. ಕೇವಲ 4 ಲಕ್ಷ ರೂಪಾಯಿಗಳ ಆಸ್ಪತ್ರೆ ಬಿಲ್ ಕಟ್ಟಲು ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಮಕ್ಕಳು ಹೇಗೆ ಪರದಾಡ್ತಾರೆ ಮತ್ತು ಪರಸ್ಪರ ಹೇಗೆ ಜಗಳಾಡ್ತಾರೆ ಅನ್ನೋದನ್ನ ಇದು ತೋರಿಸ್ತದೆ. ಲೆಕ್ಕ ಹಾಕಿ ನೋಡಿ, ತಿಂಗಳಿಗೆ ಕೇವಲ 1000 ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು ನಿಮಗೆ ಸಂಪೂರ್ಣ ನೆಮ್ಮದಿ ನೀಡ್ತದೆ. ಅದೇ ಇದ್ದಕ್ಕಿದ್ದಂತೆ ಬರುವ 10 ರಿಂದ 15 ಲಕ್ಷದ ಬಿಲ್ ನಿಮ್ಮನ್ನ ಜೀವನ ಪೂರ್ತಿ ಸಾಲಗಾರರನ್ನಾಗಿಸ್ತದೆ ಮತ್ತು ಇಡೀ ಕುಟುಂಬವನ್ನೇ ಒಡೆದುಹಾಕ್ತದೆ. ಒಂದು ಮಾತಿದೆ ಗೊತ್ತಾ, ಬರೆಯದ ಸಂಪತ್ತು ಕಳೆದು ಹೋದ ಸಂಪತ್ತು ಅಂತ. ಕಥೆಯಲ್ಲಿ ಆ ಬೆಂಚೊಳಗೆ ಬಚ್ಚಿಟ್ಟ ಚಿನ್ನದ ತರಹ ಸ್ಪಷ್ಟವಾದ ಒಂದು ವೀಲನ್ನು ಬರೆಯದಿದ್ದರೆ ನಿಮ್ಮ ಕಷ್ಟದ ಸಂಪತ್ತು ಕಳೆದು ಹೋಗಬಹುದು ಅಥವಾ ಮಕ್ಕಳ ನಡುವೆ ಕಹಿಯಾದ ಆಸ್ತಿ ಜಗಳಕ್ಕೆ ಕಾರಣವಾಗಬಹುದು. ಸ್ಪಷ್ಟವಾದ ವಿಲ್ ಬರೆದಿಡುವುದು ಕುಟುಂಬದ ಶಾಂತಿಗೆ ಅತ್ಯಗತ್ಯ. ಸರಿ, ಹಾಗಾದ್ರೆ ನಾವು ಈಗಲೇ ತೆಗೆದುಕೊಳ್ಳಬೇಕಾದ ಆ 5 ಪ್ರಮುಖ ಆರ್ಥಿಕ ಹೆಜ್ಜೆಗಳೇನು? ಒಮ್ಮೆ ನೋಡ್ಕೊಂಡು ಬರೋಣ. 1. ನಿರಂತರವಾಗಿ ಉಳಿತಾಯ ಮಾಡುವುದು. 2. ಸಂಬಂಧಿಕರಿಗೆ ಸಾಲ ಕೊಡುವುದನ್ನು ನಿಲ್ಲಿಸುವುದು. 3. ಸ್ವಂತ ಸಂತೋಷಕ್ಕಾಗಿ 10% ಖರ್ಚು ಮಾಡುವುದು. 4. ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಖರೀದಿಸುವುದು. 5. ಮತ್ತು ಸ್ಪಷ್ಟವಾದ ವಿಲ್ ಬರೆದಿಡುವುದು. ಈ ನಿಯಮಗಳನ್ನು ಪಾಲಿಸಿದರೆ ನಾವು ಈ ಮಧ್ಯಮ ವರ್ಗದ ಆರ್ಥಿಕ ಬಲೆಯಿಂದ ಖಂಡಿತ ಹೊರಬರಬಹುದು. ಕೊನೆಯದಾಗಿ ಈ ಅದ್ಭುತವಾದ ಆಲೋಚನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಕ್ತಾಯ ಮಾಡೋಣ. ಆರ್ಥಿಕ ಸ್ವಾತಂತ್ರ್ಯವು ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಮತ್ತು ತನ್ನ ಮಕ್ಕಳಿಗೆ ನೀಡಬಹುದಾದ ಅತಿ ದೊಡ್ಡ ಉಡುಗೊರೆಯಾಗಿದೆ. ಹೌದು, ಹಣ ನಮ್ಮದು, ಸ್ವಾಭಿಮಾನ ಕೂಡ ನಮ್ಮದೇ. ಈ ಮಾಹಿತಿಯುಕ್ತ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇವೆ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.